ಯಾ ದಟ್ಸ್ ವಾಟ್. ಅದೇ ಬಿಗ್ ಬಾಸ್ ಶೋ ಆಯಿತು ಆ್ಯಂಡ್ ದೆನ್ ಐ ಡಿಡ್ ಪ್ರೇಮ ಬರಹ. ಇಟ್ ಟುಕ್ ಟೂ ಇಯರ್ಸ್ ಆ ಸಿನಿಮಾ ರಿಲೀಸ್ ಆಗೋ ಅಷ್ಟರಲ್ಲಿ. ಸೊ ತುಂಬ ಹೋಪ್ಸ್ ಇತ್ತದು, ಲೈಕ್ ಸಿನಿಮಾ ಆ ಕೆರಿಯರ್. ಫೇಸಲ್ಲಿ ಮೆಂಟಲಿ ಏನು ನಡೀತಾ ಇತ್ತು? ಏನಿಲ್ಲ, ಐ ವಾಸ್ ವೆರಿ ಕಾನ್ಫಿಡೆಂಟ್ ಅವಾಗ. ಯಾಕಂದರೆ ಅರ್ಜುನ್ ಸರ್, ಐ ಮೀನ್ ದಟ್ ಸ್ಟೋರಿ ವಾಸ್ ಫಂಟಾಸ್ಟಿಕ್. ಅರ್ಜುನ್ ಸರ್ ಅವರ ಎಕ್ಸ್ಪೀರಿಯನ್ಸು ಮತ್ತು ಅವರ ಏನಂತಾರೆ ಅವ್ರ ಐಡಿಯಾಸ್ ಇದೆಯಲ್ಲ, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐಡಿಯಾಸ್ ತುಂಬ ಚೆನ್ನಾಗಿತ್ತು. ಲೈಕ್ ಅವ್ರದ್ದೊಂದು ಸ್ವಲ್ಪ ಇದಿದೆ, ದೇಶಭಕ್ತಿ, ಪೇಟ್ರಿಯೋಟಿಸಮ್ ಜಾಸ್ತಿ ಸಿನಿಮಾಗಳಲ್ಲಿ. ಐ ಫೆಲ್ಟ್ ವೆರಿ ಗುಡ್ ಆಫ್ಟರ್ ಲಿಸನಿಂಗ್ ಟು ದ ಸ್ಟೋರಿ. ಬಟ್ ಮೂವಿ ಟುಕ್ 2 years. ಏನಕ್ಕೆ ಅಂದರೆ ಅವ್ರು ಅಲ್ಲಿ ಚೆನ್ನೈಯಲ್ಲಿ ಫ್ಲಡ್ಸ್ ಏನೋ ಆಯಿತು, ಅವ್ರದ್ದು ಕನ್ಸ್ಟ್ರಕ್ಷನ್ ಇದರಲ್ಲಿ ಏನೋ ಪ್ರಾಬ್ಲಮ್ ಆಯಿತು, ಆಮೇಲೆ ಡಿಮಾನಿಟೈಸೇಷನ್ ಆಯಿತು. ಸೊ ಅದರಿಂದ ಸ್ವಲ್ಪ ಅವ್ರು ಹೇಳಿದ್ದೆ ನನಗೆ, ಲೈಕ್ ಮನಿ ಫ್ಲೋ ಆ ಕಡೆ ಈ ಕಡೆ ಆಯಿತು ಅಂತ. ಅದು ಬಿಟ್ಟರೆ ಸಿನಿಮಾ ತುಂಬ ಚೆನ್ನಾಗಿತ್ತು. ನನಗೆ ಐ ಲವ್ ದ ಸಿನಿಮಾ, ಐ ಲವ್ ದಟ್ ಪರ್ಸನ್ ಆಲ್ಸೋ. ತುಂಬ ಹಂಬಲ್ ಆಗಿ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡ್ತಾರೆ. ಡೈರೆಕ್ಟ್ ಇನ್ ದ ಸೆನ್ಸ್ ಲೈಫ್ ಬಗ್ಗೆನೂ ತುಂಬ ಚೆನ್ನಾಗಿ ಡೈರೆಕ್ಷನ್ ತೋರಿಸ್ತಾರೆ. ಹಾಂ, ಅವರು ಜೈ ಹಿಂದ್ ಅಂತ ಒಂದು ಸಿನಿಮಾ ಮಾಡಿರ್ತಾರೆ 1993 or 4, ಜೈ ಹಿಂದ್ ಅಂತ. ಹಿ ವಾಸ್ ಇನ್ ಮೈ ಫೇಸ್. ಲೈಕ್ ಒಂದಷ್ಟು ಸಿನಿಮಾಗಳು ಫ್ಲಾಪ್ ಆಗಿತ್ತು ಆ ಥರ. ಸೊ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಅದನ್ನು. ಆ್ಯಂಡ್ ಸ್ಟುಡಿಯೋಲೆಲ್ಲ ಮಲ್ಕೊಳ್ಳೋದು, ದುಡ್ಡಿಲ್ಲದೆ ತುಂಬ ಕಷ್ಟಪಟ್ಟಿದ್ದೀನಿ ಅಂತ ಹೇಳಿದರು ಅವರು ಆ ಟೈಮಲ್ಲಿ. ಜೈ ಹಿಂದ್ ಇಟ್ ಬಿಕಮ್ ಎ ಹ್ಯೂಜ್ ಸಕ್ಸಸ್ ಆಫ್ಟರ್. ಹಾಂ. ಸೊ ಆ ಒಂದು ಸ್ಟೋರಿ ಕೇಳಿದಾಗ ನಾವು ನೋಡಿರೋದು ದೊಡ್ಡ ಸ್ಟಾರ್ ಅವರು. ಬಟ್ ಅವ್ರ ಲೈಫಲ್ಲಿ ಇದೆಲ್ಲ ಆಗಿದೆಯಾ, ಮನೆ ಕಳ್ಕೊಳ್ಳೋ ಅಷ್ಟು, ಅಂದರೆ ಪ್ಲೆಡ್ಜ್ ಮಾಡೋ ಅಷ್ಟು ಪೇಯ್ನ್ ಇತ್ತಾ, ಅದೆಲ್ಲ ಗೊತ್ತಿರಲಿಲ್ಲ. ಸೊ ಅವ್ರು ಹೇಳ್ತಾಯಿದ್ರೆ ಐ ಫೆಲ್ಟ್ ವೆರಿ ಗುಡ್. ಐ ಮೀನ್ ಇವರು ಕಷ್ಟಪಟ್ಟು, ಅವ್ರು ಶಕ್ತಿ ಪ್ರಸಾದ್ ಅವ್ರ ಮಗ. ಸೊ ಇವರು ಇಷ್ಟು ಕಷ್ಟಪಟ್ಟಿದ್ದಾರಾ ಅಂತ. ಹಾಗೇನು ಸುದೀಪ್ ಸರ್ ಅಷ್ಟೇ, ಆಟೋಗ್ರಾಫ್ ಟೈಮಲ್ಲಿ ಅವ್ರು ಕಷ್ಟಪಟ್ಟಿದ್ದು ಹೇಳ್ತಾಯಿದ್ರು. ಹೌದಾ? ಹಾಂ. ಸೊ ಎಲ್ಲರ ಲೈಫಲ್ಲೂ ಇಷ್ಟೊಂದು ಕಷ್ಟ ಇದೆಯಾ? ಸುದೀಪ್ ಸರ್ ನನಗೆ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಂತಾರಲ್ಲ, ಗೋಲ್ಡನ್ ಸ್ಪೂನ್ ಆ್ಯಕ್ಚುಲಿ. ಬಟ್ ಇವ್ರು ಕಷ್ಟಪಟ್ರ ಅಂತ ನನಗೆ ಕೇಳ್ಬೋದಾ ಏನು ಹೇಳಿದ್ರು ಅಂತ? ಅಬೌಟ್ ಆಟೋಗ್ರಾಫ್. ಆ ಟೈಮಲ್ಲಿ ಒಂದಷ್ಟು ಸಿನಿಮಾಗಳು ಹೋಗಿತ್ತು ಅವ್ರದ್ದು. ಹುಚ್ಚ ಆದಮೇಲೆ ಕೆಲವೊಂದು ಸಿನಿಮಾ ಟೇಕ್ ಆಫ್ ಆಗಿತ್ತು, ಕೆಲವೊಂದು ಹೋಗಿತ್ತು. ದಿಸ್ ಇಸ್ ಹಿಸ್ ಸ್ಟೋರಿ. ನನಗೆ ನಮ್ಮ ಜೊತೆ ಇರಬೇಕಾದ್ರೆ ಶೇರ್ ಮಾಡ್ಕೊಂಡಿರೋದು. ಸೊ ಆ ಟೈಮಲ್ಲಿ ಆಟೋಗ್ರಾಫ್ ಅವರು ಮಾಡಿದಾಗ ಐ ಥಿಂಕ್ ಹಿ ಹ್ಯಾಸ್ ಸ್ಟ್ರಗಲ್ಡ್ ಎ ಲಾಟ್. ನಿಮ್ಗೆ ಗೊತ್ತೇ ಇರಲ್ಲ ಏನು ಸ್ಟ್ರಗಲ್ಸು, ಅದೇ ನನ್ನ ಕ್ವಶನ್. ಬಟ್ ಹಿ ಡಿಡ್ ನಾಟ್ ಟೇಕ್ ಮನಿ ಫ್ರಮ್ ಹಿಸ್ ಫಾದರ್, ಐ ಥಿಂಕ್ ಆ ಥರ ಏನೋ ಇದೆ. ಆ್ಯಂಡ್ ಸೊ ಅವರ ಸ್ವಂತ ದುಡ್ಡು ಅರ್ನ್ ಮಾಡಿರೋದ್ರಲ್ಲಿ ಆ ಥರ ಮಾಡಿದ್ದಾರೆ. ಆ್ಯಂಡ್ ತುಂಬ ಕಾನ್ಸಂಟ್ರೇಟ್ ಮಾಡಿ, ತುಂಬ ಬಡ್ಜೆಟಲ್ಲಿ ಸಖತ್ತಾಗಿ ಮಾಡಿದ್ದಾರೆ ಆ ಸಿನಿಮಾನ. ಆ್ಯಕ್ಚುಲಿ ದಟ್ಸ್ ದ ಫಸ್ಟ್ ಮೂವಿ ಐ ವಾಚ್ಡ್ ಇನ್ ಥಿಯೇಟರ್, ಸುದೀಪ್ ಸರ್ದು. ಐ ಲವ್ಡ್ ಇಟ್. ಸೊ ಅಷ್ಟು ಬಿಗ್ ಸ್ಟಾರ್ಸ್ ಅಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ಇದೆಲ್ಲ ಒಂಥರ ಹೇಳ್ತಾರಲ್ಲ, ಈ ಸ್ಪಾಟ್ ಲೈಟ್ ಹುಡುಕಾಟದಲ್ಲಿ ಕೆಲವು ಸತಿ ನಮ್ಮದು ಇನ್ಸೈಡ್ ಲೈಟನ್ನು ನಾವು ಕಾಪಾಡ್ಕೊಳ್ಳೋದೇ ಭಾಳ ಇಂಪಾರ್ಟೆಂಟ್ ಅಂತ. ಹೌದು. ಸೊ ಎಲ್ಲ ಒಂದು ಕಡೆ ನಮ್ಮದು ಏನೋ ಆಗತ್ತೆ ಅಂತ ಒಂದು ನಂಬಿಕೆ ಕೊಟ್ಬಿಡತ್ತಲ್ಲ ಇವೆಲ್ಲ. ಅಲ್ಲ, ನಾವೇನು ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಅಷ್ಟು ದೊಡ್ಡ ಸ್ಟಾರ್ಸ್ ಅಷ್ಟು ಕಷ್ಟಪಟ್ಟಿದ್ದಾರೆ ಅಂದಮೇಲೆ ನಾವೇನು ಮಾಡ್ತಾ ಇದ್ದೀವಿ ಅನ್ಸುತ್ತೆ. ನಮಗೆ ಬರುತ್ತಾ ಬಿಡುತ್ತಾ ಅದು ಬೇರೆ ವಿಷಯ. ಎಫರ್ಟ್ಸ್ ಎಲ್ಲಿದೆ ನಮ್ಮದು? ವೇರ್ ಆರ್ ಅವರ್ ಎಫರ್ಟ್ಸ್? ನಾವೇನು ಕರೀತಾರೆ, ಶೂಟಿಂಗ್ ಮಾಡಿ ಬರ್ತಾಯಿದ್ದೀವಿ. ನನ್ನ ಬ್ರೈನ್ ಯಾವಾಗ ಯೂಸ್ ಆಗುತ್ತೆ ಅಂತ ಬರುತ್ತೆ. ನಾನು ಯಾವಾಗ ಇದ್ರ ಬಗ್ಗೆ ಥಿಂಕ್ ಮಾಡ್ತೀನಿ? ನಾನು ಏನೇನೋ ಸಿನಿಮಾಗಳ ಬಗ್ಗೆ ಕಮೆಂಟ್ ಮಾಡ್ತೀನಿ ನೋಡ್ಕೊಂಬಂದ್ಬಿಟ್ಟು. ನಾಟ್ ಆನ್ ಸೋಷಿಯಲ್ ಮೀಡಿಯಾ ಆರ್ ಪಬ್ಲಿಕಲಿ ಅಲ್ಲ, ನನ್ನ ಫ್ರೆಂಡ್ಸ್ ಜೊತೆ. ದಟ್ ವಿ ಕ್ಯಾನ್ ಡೂ ದಟ್, ಐ ಥಿಂಕ್.